ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಕರ್ನಾಟಕ ಪ್ರಾಂತ ರೈತ ಸಂಘದ ಕಾರ್ಯಕರ್ತರು ಹೆಚ್ಡಿಕೋಟೆಯ ಆಡಳಿತ ಸೌಧದ ಎದುರು ಪ್ರತಿಭಟನೆ ನಡೆಸಿದರು. ಸದ್ಯ ಪ್ರತಿಭಟನೆ ವೇಳೆ ಮಾತನಾಡಿದ ಸಂಘದ ತಾಲೂಕು ಅಧ್ಯಕ್ಷ ಶಿವಣ್ಣ, ಗೋಮಾಳ ಭೂಮಿಗಳಲ್ಲಿ ಸುಮಾರು 50-60 ವರ್ಷಗಳಿಂದ ಸಾಗುವಳಿ ಮಾಡಿಕೊಂಡು ಬರುತ್ತಿದ್ದರೂ ಸಹ ಹಕ್ಕುಪತ್ರ ನೀಡದೆ ಮೀನಾಮೇಷ ಎಣಿಸಲಾಗುತ್ತಿದೆ. ಜೊತೆಗೆ ಅರಣ್ಯದಂಚಿನಲ್ಲಿ ಉಳುಮೆ ಮಾಡುತ್ತಿರುವ ರೈತರಿಗೆ ಅರಣ್ಯ ಇಲಾಖೆಯವರು ವಿನಾಕಾರಣ ತೊಂದರೆ ಕೊಡುತ್ತಿದ್ದಾರೆ. ಹೀಗಾಗಿ ಈ ಎಲ್ಲಾ ಸಮಸ್ಯೆಗಳನ್ನು ಕೂಡಲೇ ಬಗೆಹರಿಸಬೇಕೆಂದು ಒತ್ತಾಯಿಸಿದರು. ಇದೇ ವೇಳೆ ತಹಸೀಲ್ದಾರ್ ಶ್ರೀನಿವಾಸ್ ಮೂಲಕ ರಾಜ್ಯ ಸರ್ಕಾರಕ್ಕೆ ಕರ್ನಾಟಕ ಪ್ರಾಂತ ರೈತ ಸಂಘ ಮನವಿ ಪತ್ರ ಸಲ್ಲಿಸಿತು. 50 ಫಾರಂ ನಂಬರು 53, 57 ಹಾಕೊಂಡು ಕಗ್ಗಲಾಗಿ ಇವತ್ತು ಕಾಡ್ತಾ ಇದ್ದಾರೆ. ಇವತ್ತು ಓಪನ್ ಆಗುತ್ತೆ, ನಾಳೆ ಓಪನ್ ಆಗುತ್ತೆ. ನಾವು ಸಾಗುವಳಿ ಪಡ್ಕೋಬೇಕು. ಸಾಗುವಳಿ ಇಲ್ಲದೇ ನಮಗೆ ಭಾರಿ ಅನನುಕೂಲ ಆಗಿದೆ. ಯಾವುದೇ ಸರ್ಕಾರಿ ಸೌಲಭ್ಯಗಳನ್ನ ತಗೊಳಕ್ಕಾಗ್ತಾಯಿಲ್ಲ ಅನ್ನೋ ಚಿಂತೆಯಲ್ಲಿ ಇವತ್ತು ರೈತರು ಇದ್ದಾರೆ. ಹೀಗಿರುವಾಗ ಆ ಸರ್ಕಾರ ರೈತರ ಪರವಾಗಿ ಇವತ್ತು ಗಮನ ಹರಿಸಬೇಕು. ಮುಖ್ಯಮಂತ್ರಿಗಳು, ಕಂದಾಯ ಸಚಿವರುಗಳು ರೈತರ ಮೊದಲು ಅವ್ರಿಗೆ ಕಮಿಟಿಯನ್ನು ಓಪನ್ ಮಾಡಬೇಕು ಎಲ್ಲ ತಾಲೂಕುಗಳಲ್ಲೂ. ಅದೇ ರೀತಿ ಕೋಟೆ ತಾಲೂಕಲ್ಲೂ ಕಮಿಟಿನ ಓಪನ್ ಮಾಡಿ ಅಲ್ಲಿಗೆ ಯಾರನ್ನ ನೇಮಕ ಮಾಡಬೇಕು ಅವ್ರನ್ನ ನೇಮಕ ಮಾಡಿ ಸಾಗುವಳಿ ವಿತರಣೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಉಳುಮೆ ಮಾಡ್ತಾರೆ. ಹಸುಗಳು ಇಲ್ಲದೇ ಇರುವಾಗ ಗೋಮಾಳನ್ನು ರಿಸರ್ವ್ ಅಂತ ಇಟ್ಕೊಂಡು ಏನು ಪ್ರಯೋಜನ ಸರ್? ಯಾರು ಅಲ್ಲಿ ರಿಸರ್ವ್ ಯಾವ ಗೋಮಾಳನೂ ಖಾಲಿ ಇಲ್ಲ. ಎಲ್ಲ ಗೋಮಾಳದಲ್ಲಿ 50-60 ವರ್ಷದಿಂದ ರೈತರು ಉಳುಮೆ ಮಾಡ್ತಿದ್ದಾರೆ. ಅವರಿಗೆ ಒಂದು ಅನ್ಯಾಯ ಆಗ್ತದೆ. ಎರಡನೇದು, ಫಾರೆಸ್ಟ್ ಒಳಗಡೆ, ಫಾರೆಸ್ಟ್ ಅಂದರೆ ಅವರೇನು ನೆಂದೆ ಮನೆ ಹೋಗಿ ಎಂಕ್ರೋಚ್ ಮಾಡಿ ಅಲ್ಲಿ ಉಳುಮೆ ಮಾಡ್ತಾರಲ್ಲ ಸರ್, ಅವರು 40-50 ವರ್ಷದಿಂದ ಉಳುಮೆ ಮಾಡ್ತಾ ಇದ್ದಾರೆ ಅಲ್ಲಿ ಫಾರೆಸ್ಟ್ ರೈತರು. ಈಗ ಫಾರೆಸ್ಟ್ ಅವರು ನೀವು ಅಲ್ಲಿ ಎಂಕ್ರೋಚ್ಮೆಂಟ್ ಮಾಡಿದ್ದೀರಿ ಅಂತ ಹೇಳ್ಬಿಟ್ಟು JCB ತೊಗೊಂಡೋಗಿ ಉಳುಮೆ ಹೊಡಿತಾ ಇದ್ದಾರೆ. ಎಷ್ಟೋ ಜನಕ್ಕೆ ನೋಟಿಸ್ ಕೊಡ್ತಾ ಇದ್ದಾರೆ. ಅವ್ರು ಮೊನ್ನೆ ಆಗೋದಾದರೆ ಅಥವಾ 6-7 ವರ್ಷದಿಂದ ಎಂಕರೇಜ್ಮೆಂಟ್ ಮಾಡಿ ಅಲ್ಲಿ ಉಳುಮೆ ಮಾಡ್ತಾ ಇರೋದಾದರೆ ನಮ್ದೇನು ಅಭ್ಯಂತರ ಇಲ್ಲ. ಯಾಕೆಂದರೆ ನಮಗೆ ಕಾಡು ಉಳಿಬೇಕು ಅನ್ನೋದು ನಮಗೂ ಕನ್ಸರ್ನ್ ಇದೆ. 50-60 ವರ್ಷದಿಂದ ಉಳುಮೆ ಮಾಡೋ ರೈತರಿಗೆ ನೋಟಿಸ್ ಕೊಟ್ಬಿಟ್ಟು ಅವರಲ್ಲಿ ಸಾಲ ತೊಗೊಂಡಿದ್ದಾರೆ. ಅಲ್ಲೇ ಅದ್ರ ಮೇಲೆ ಅವರು ಮನೆ ಕಟ್ಕೊಂಡಿದ್ದಾರೆ. ತುಂಬ ಉಳುಮೆ ಮಾಡುವಂಥ ರೈತರಿಗೆ ಒಂದು ಇವರು ಅರಣ್ಯ ಇಲಾಖೆ ಅನ್ಯಾಯ ಮಾಡ್ತಾಯಿದೆ.